ಅದು ಇದೇ 2024ರ ಅಕ್ಟೋಬರ್ 19. ಸ್ಥಳ ಆಂಧ್ರ ಪ್ರದೇಶದ ಕಡಪ ಎಂಬ ಜಿಲ್ಲೆಯ ಒಂದು ಹಳ್ಳಿ. ಈ ಕಡಪ ಹತ್ತಿರ ಹೊರವಲಯದಲ್ಲಿ ಒಂದು ಕಾಡು ಬರುತ್ತೆ. ಆ ಕಾಡು ಹತ್ರ ಒಂದು ತೋಟ ಬರುತ್ತೆ. ಅಲ್ಲಿ ಕೃಷಿ ಜಮೀನಲ್ಲಿ ಬೆಳಿಗ್ಗೆ 9 ಗಂಟೆಗೆ ಅಲ್ಲಿದ್ದವರೆಲ್ಲ ಕೆಲಸ ಕಾರ್ಯಗಳಲ್ಲಿ ತೊಡಗಿದ್ರು. ಹೀಗಿರುವಾಗ ಯಾರೋ ದೂರದಲ್ಲಿ ಅವರಿಗೆ ಕಾಪಾಡಿ ಕಾಪಾಡಿ ಅನ್ನೋ ಸದ್ದು ಕೇಳಿಸುತ್ತೆ. ಇದನ್ನು ಕೇಳಿ ಯಾರೋ ಅಪಾಯದಲ್ಲಿರಬೇಕಂತ ತಕ್ಷಣ ಆ ಜನ ಕಾಡಿನ ಕಡೆಗೆ ಓಡಿ ಬರ್ತಾರೆ. ಅಲ್ಲೊಂದ್ ಕಡೆ ಯಾರೋ ಬೆಂಕಿಯಲ್ಲಿ ಬೇಯ್ತಾ ಇರೋದು ಕಾಣಿಸುತ್ತೆ. ಹೋಗಿ ನೋಡಿದಾಗ ಅಲ್ಲಿ ಯಾವುದೋ ಒಂದು ಯುವತಿ ಬೆಂಕಿ ಹತ್ತಿ ಉರಿತಾ ಇದ್ಲು. ಹೋಗಿ ನೋಡಿದಾಗ ಅವಳಾಗಲೇ ಸಾಕಷ್ಟು 80ರಷ್ಟು ಬೆಂದು ಹೋಗಿದ್ಲು ಹಾಗೂ ಜೀವವನ್ನು ಉಳಿಸ್ಕೊಳ್ಳೋದಕ್ಕೆ ಹೆಣಗಾಡ್ತಾ ಇದ್ಲು. ಆ ಜನ ಆಕೆಯನ್ನ ಎಳೆದು ಹೊರತರ್ತಾರೆ. ಅಷ್ಟರಲ್ಲಿ ಪೊಲೀಸರಿಗೆ ಈ ವಿಷಯವನ್ನ ಮುಟ್ಟಿಸ್ತಾರೆ. ಕೂಡಲೇ ಪೊಲೀಸರು ಆಸ್ಪತ್ರೆಗೆ ಸೇರಿಸ್ತಾರೆ. ಘಟನಾ ಸ್ಥಳದಲ್ಲಿ ಪೊಲೀಸರು 3 ಮುಖ್ಯ ವಿಷಯಗಳ ಬಗ್ಗೆ ಗಮನ ಹರಿಸ್ತಾರೆ. ಅಲ್ಲಿ ಸಿಕ್ಕ ಆ ಯುವತಿಯ ನೋಟ್ಬುಕ್, ಒಂದು ಸಿಗರೇಟ್ ಹಾಗೆ ಒಂದು ಪ್ಲಾಸ್ಟಿಕ್ ಬಾಟಲ್. ಆಸ್ಪತ್ರೆಯಲ್ಲಿ ಇದ್ದಂಥ ಯುವತಿಯ ಸ್ಥಿತಿ ಅತ್ಯಂತ ಗಂಭೀರ ಸ್ಥಿತಿಗೆ ತಲುಪಿತ್ತು. ಯಾಕೆ ಅಂದ್ರೆ ಆಕೆಯ ದೇಹ ಮುಕ್ಕಾಲು ಭಾಗಕ್ಕಿಂತ ಹೆಚ್ಚಾಗಿ ಸುಟ್ಟೋಗಿತ್ತು. ಆಕೆ ಬದುಕುಳಿಯುವ ಚಾನ್ಸ್ ತುಂಬಾ ಕಡಿಮೆ ಇತ್ತು. ಆಕೆ ಬದುಕುಳಿಯುವ ಬಗ್ಗೆ ಯಾವುದೇ ಗ್ಯಾರಂಟಿ ಕೊಡೋಕೆ ಆಗಲ್ಲ ಅಂತ ವೈದ್ಯರು ಹೇಳಿದ್ರಿಂದ ಆಗ ತಡ ಮಾಡದೆ ಪೊಲೀಸರು ಜೀವನ್ ಮರಣದ ಜೊತೆ ಹೋರಾಡ್ತಿರುವಂತ ಆ ಯುವತಿ ಹತ್ರ ಹೋಗಿ ಸ್ಟೇಟ್ಮೆಂಟ್ ತಗೊಳಕ್ಕೆ ಹೋಗ್ತಾರೆ. ಆಕೆ ಹತ್ರ ಹೋಗಿ ಏನಾಯ್ತು, ನಿನ್ನ ಸ್ಥಿತಿಗೆ ಕಾರಣ ಏನು ಅಂತ ಕೇಳಿದಾಗ ಉಸಿರಾಡೋಕೆ ಒದ್ದಾಡ್ತಿದ್ದಂತ ಆ ಹುಡುಗಿ ತನ್ನೆಲ್ಲ ಶಕ್ತಿಯನ್ನ ಒಟ್ಟುಗೂಡಿಸಿ ತನ್ನ ಹೃದಯಾಂತರಾಳದಲ್ಲಿ ಇರುವಂತ ವಿಚಾರವನ್ನ ಹೇಳ್ತಾಳೆ. ವೈರಲ್ ಮತ್ತು ಸಂಚಲನಾತ್ಮಕ ಸುದ್ದಿಯಾಗಿ ಹೊರಹೊಮ್ಮತ್ತೆ. ವೈರಲ್ ಆದ ನಂತರ ಆಂಧ್ರದ ಮುಖ್ಯಮಂತ್ರಿಯವರಿಗೆ ಇದು ತಲುಪುತ್ತೆ. ನಿಮ್ಮ ಮಗಳನ್ನ ನಾವು ಉಳಿಸಿಕೊಡ್ತೀವಿ, ಆಂಧ್ರದ ಬೆಸ್ಟ್ ಆಸ್ಪತ್ರೆಗೆ ಕರ್ಕೊಂಡೋಗಿ ನೋಡ್ತೀವಿ ಅಂತ ಆ ಮಗಳ ತಂದೆ ತಾಯಿಗೆ ಸಿಎಂ ಭರವಸೆಯನ್ನ ಕೊಡ್ತಾರೆ. ಹಾಗೂ ಇಲ್ಲಿ ತಪ್ಪಿತಸ್ಥರಿಗೆ ತಕ್ಷಣ ಹುಡುಕಿ ಅವರಿಗೆ ಸೂಕ್ತ ಶಿಕ್ಷೆಯನ್ನ ಕೊಡಿಸೋದ್ರಲ್ಲಿ ಕಡಪದಲ್ಲಿರುವ ಎಸ್ಪಿಗೆ ಸಿಎಂ ಹೇಳ್ತಾರೆ. ಆಗ ಕಡಪದ ಎಸ್ಪಿ ಹರ್ಷವರ್ಧನ್ ರವರು 4 ಸ್ಪೆಷಲ್ ಟೀಮ್ ಅನ್ನು ರಚಿಸಿ ಈ ಕೇಸನ್ನ ತನಿಖೆ ಮಾಡೋಕೆ ಶುರು ಮಾಡ್ತಾರೆ. ಅವರು ತಮ್ಮ ತಂಡಗಳಿಗೆ ಸೂಕ್ತವಾದ ಗೈಡೆನ್ಸ್ ಅಂತ ಕೊಟ್ಟು ತಪ್ಪಿತಸ್ಥರನ್ನ ತೀವ್ರವಾಗಿ ಶೋಧಿಸುವಂತೆ ಆದೇಶಿಸುತ್ತಾರೆ. ಹೀಗಿದ್ದಾಗ ಆ ಘಟನೆ ನಡೆದ ಮಾರನೇ ದಿನ ಬೆಳಗಿನ 3 ಗಂಟೆಗೆ ಆ ಹುಡುಗಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪುತ್ತಾಳೆ. ಆ ಹುಡುಗಿಯ ಪೋಷಕರ ಭರವಸೆಗಳಿಲ್ಲ, ಆಗತಕ್ಕೆ ಸರಿ. ಕಲಿಕ ಸಾವನ್ನ ಆಕೆಯ ಕೈಯಲ್ಲಿ ಜೀವಿಸೋಕೆ ಆಗಲಿಲ್ಲ. ಎಲ್ಲ ಪೋಷಕರು ಕೂಡ ಅದೇ ರೀತಿ ಅವ್ರ ಮಗಳು ಕೂಡ ಭವಿಷ್ಯದ ಸುಂದರ ಕನಸುಗಳನ್ನ ಕಟ್ಕೊಂಡಿದ್ರು. ಯಾರಿಗೆ ತಾನೇ ಹೆತ್ತವರ ಎದುರುಗಡೆ ಮಕ್ಕಳನ್ನ ಸಾವು ನೋಡೋದು ತುಂಬಾನೇ ಕಷ್ಟ. ಈಗ ಪೊಲೀಸರು ಆರೋಪಿಗಳನ್ನು ಹುಡುಕಲಿಕ್ಕೆ ಚುರುಕಾಗ್ತಾರೆ. ಹೀಗಿದ್ದಾಗ ಕಾಡಿನ ಹೊರವಲಯದಲ್ಲಿ ಅವರಿಗೊಬ್ಬ ಸಸ್ಪೆಕ್ಟ್ ಪತ್ತೆ ಆಗ್ತಾನೆ. 19 ವಯಸ್ಸಾದ ಅವನ ಹೆಸರೇ ಜಗಾಲ ವಿಘ್ನೇಶ್. ಇವನನ್ನ ಹಿಡಿದು ತಂದಾಗ ಪೊಲೀಸ್ ಅವರದೇ ವಿಚಾರಣೆಯನ್ನ ಮಾಡಿದಾಗ ನಿಧಾನವಾಗಿ ಈ ಬಗ್ಗೆ ಕನ್ಫ್ಯೂಸ್ ಮಾಡ್ಕೊಂಡ. ಇವನ ಹೇಳಿಕೆ ಹಾಗೂ ಆ ಯುವತಿ ಕೊಟ್ಟ ಹೇಳಿಕೆ 2 ಮ್ಯಾಚ್ ಆಗಿದ್ರಿಂದ ಪೊಲೀಸರು ಇವನ್ನ ದೃಢವಾಗುತ್ತೆ. ಹಾಗಾದ್ರೆ ಅವನು ಕೊಟ್ಟಂತ ಹೇಳಿಕೆ ಏನು ಅಂದ್ರೆ, ಒಂದೇ ಏರಿಯಾದ ಅಕ್ಕಪಕ್ಕ ನಿವಾಸಿಗಳು, ಅವರು ಸಣ್ಣ ಇರುವುದರಿಂದ ಅವರೊಬ್ಬರಿಗೊಬ್ಬರು ಪರಿಚಯ ಇರೋದ್ರಿಂದ ಅದು ನಿಧಾನವಾಗಿ ಸ್ನೇಹವಾಗಿ ಮುಂದೆ ಪ್ರೀತಿಯಾಗಿ ಮುಂದೆ 4 ವರ್ಷಗಳ ಕಾಲ ಪ್ರೀತಿಯಲ್ಲಿ ಇರೋದಕ್ಕೆ ಅವರು ಕಾರಣ ಆಯಿತು. ಹಾಗೆ ಮುಂದೆ ಕ್ರಮೇಣವಾಗಿ ಅವರು ಈ ಒಂದು ಸಂಬಂಧದಲ್ಲಿ ಬ್ರೇಕಪ್ ಉಂಟಾಗಿ ಬಿರುಕು ಮಾಡಿತ್ತು. ಆಗ ಯುವತಿ 11ನೇ ತರಗತಿಯಲ್ಲಿ ಓದ್ತಾ ಇದ್ಲು. ಕಾಲೇಜಿನಲ್ಲಿ ಇಂಟರ್ಮೀಡಿಯೇಟ್ ಕೋರ್ಸ್ ಓದ್ತಾ ಇದ್ದಂತ ಇವಳ ಹಿಂದೆ ಒಬ್ಬ ಹುಡುಗ ಬೆಳಕ್ಕೆ ಶುರು ಮಾಡಿದ. ತಾನೇ ಅವಳನ್ನ ಮದುವೆಯಾಗುವ ಭರವಸೆಯನ್ನ ಕೊಟ್ಟು ಲೈಂಗಿಕವಾಗಿ 1-2 ಸಲ ಬಲವಂತವಾಗಿ ಕೂಡ ಬಳಸ್ಕೊಂಡಿದ್ದ. ಇದಾದ ನಂತರ ಕಡಪ ಜಿಲ್ಲೆಯಲ್ಲಿ 6 ತಿಂಗಳ ನಂತರ ಒಂದು ರೆಸ್ಟೋರೆಂಟ್ನಲ್ಲಿ ಕುಕ್ ಆಗಿ ಕೆಲಸ ಕೂಡ ಸಿಗುತ್ತೆ. ಈ ಕೆಲಸದ ಜಾಗದಲ್ಲಿ ಅವನಿಗೆ ಇನ್ನೊಬ್ಬ ಹೊಸ ಯುವತಿಯ ಪರಿಚಯ ಆಗುತ್ತೆ. ಅವಳ ಜೊತೆ ಅಫೇರ್ ಕೂಡ ಬೆಳೆಸ್ಕೊಂಡ ಇವನು ಅವಳಿಗೆ ಮುಂದೆ ಮದುವೆಯಾಗಿ ಜೀವನ ಕೂಡ ಸಾಗಿಸ್ತಾ ಇರ್ತಾನೆ. ತನ್ನ ಹೊಸ ಸಂಗಾತಿಯ ಜೊತೆ ಹೇಗೆ ಬಾಳನ್ನ ಮುಂದುವರ್ಸ್ಕೊಂಡು ಹೋಗಿದ್ರೆ ಬಹುಶಃ ಯಾವುದನ್ನ ಸಮಸ್ಯೆ ಎದುರಾಗ್ತಾ ಇರಲಿಲ್ಲ. ಆದ್ರೆ ಈತ ಇನ್ನೊಬ್ಬ ಯುವತಿಯ ಮದುವೆಯಾಗಿದ್ರು ಕೂಡ ಈತ ಈ ಹುಡುಗಿಯನ್ನು ಕೂಡ ಮದುವೆಯಾಗಿದ್ರ ಬಗ್ಗೆ ಮಾತು ಕೊಡೋದಕ್ಕೆ ಶುರು ಮಾಡಿದ್ದ.
ಇವನ ಅಸಲಿ ಕತೆ ಗೊತ್ತಿಲ್ಲದ ಆ ಹುಡುಗಿ ಇವನ ಮಾತಿಗೆ ಚೆನ್ನಾಗಿ ಬ್ರೈನ್ ವಾಶ್ ಆಗಿ ಮರಳಾಗಿ ಅವನು ಹೇಳಿದ್ದೆಲ್ಲ ಕೇಳ್ತಾ ಇದ್ಲು. ಇಲ್ಲ ಅಂದ್ರೆ ನಾನಿಲ್ಲ, ಸತ್ತೋಗ್ತೀನಿ, ಈಗ ನಿನ್ನ ಬೆಲೆ ನನಗೆ ಗೊತ್ತಾಗ್ತದೆ ಅಂತ ಅವನು ಆ ಹುಡುಗಿ ಹತ್ರ ಹೇಳೋಕ್ಕೆ ಶುರು ಮಾಡ್ತಾನೆ. ಯಾವಾಗ ಅವನು ದೈಹಿಕವಾಗಿ ಬಳಸ್ಕೊಳ್ಳೋದಕ್ಕೆ ಶುರು ಮಾಡ್ತಾನೋ ಆವಾಗ ಆ ಹುಡುಗಿ ಇವಾಗಾದ್ರೂ ನನ್ನ ಮದುವೆ ಮಾಡ್ಕೊಂತ ಒತ್ತಾಯ ಮಾಡೋಕ್ಕೆ ಶುರು ಮಾಡ್ತಾಳೆ. ಭರವಸೆ ಕೊಟ್ಟೆ ಆಕೆಯನ್ನು ಕೆಡಿಸಿದ್ದ. ಆದರೆ ಹಲವಾರು ಸಲ ರುಚಿ ನೋಡಿದ್ಮೇಲೆ ಅವನು ಅವಳನ್ನು ನಿರಾಕರಿಸೋದಕ್ಕೆ ಶುರು ಮಾಡ್ತಾನೆ. ಆ ಮದುವೆ ಆಗುವಂತ ಯಾವುದೇ ಇರಾದೆ ಇರಲಿಲ್ಲ. ನನ್ನ ಹೆಂಡತಿ ಗರ್ಭವತಿ ಕೂಡ ಆಗಿದ್ಲು. ಯಾವಾಗ ಇವಳ ಮದುವೆ ಆಗುವಂತ ಹುಚ್ಚು ಜಾಸ್ತಿ ಆಯಿತು ಆಗ ವಿಘ್ನೇಶ್ಗೆ ಒಂದು ತಲೆನೋವಾಗೆ ಕಾಡ್ತಾ ಇತ್ತು. ಅವಳನ್ನ ಕೊಂದು ಮುಗಿಸಿ ಈ ಒಂದು ಸಮಸ್ಯೆಯಿಂದ ಹೊರಬರೋಕ್ಕೆ ನಿರ್ಧಾರ ಮಾಡ್ತಾ ಇದ್ದ. ಅವಳನ್ನ ಕೊಂದಾಕಿದ್ರೆ ಈ ಒಂದು ಸಮಸ್ಯೆ ತಾನಾಗಿ ಮುಗ್ದೋಗುತ್ತೆ ಅನ್ನೋದು ಅವನ ಒಂದು ನಂಬಿಕೆಯಾಗಿತ್ತು. ಅವನು ಅಕ್ಟೋಬರ್ 19 ರಾತ್ರಿ ತನ್ನ ಹೆಂಡತಿಯ ಮೊಬೈಲ್ನಿಂದ ಆಕೆಗೆ ಕರೆ ಮಾಡಿದ್ದ. ನನ್ನ ಫೋನ್ ಬಳಸಿದ್ರೆ ನಾನು ಸಿಕ್ಕಾಗುತ್ತೀನಿ ಅನ್ನೋ ಅವನ ಪ್ಲಾನ್ ಆಗಿತ್ತು. ಕರೆ ಮಾಡಿದ ವಿಘ್ನೇಶ್, ನೀನು ನಾಳೆ ಬಾ, ಮದುವೆ ಬಗ್ಗೆ ಒಂದು ಸ್ವಲ್ಪ ಮಾತಾಡೋದಿದೆ ಅಂತ ಹೇಳಿದ್ದ. ಸರಿ ಅಂತ ಹುಡುಗಿ 19ನೇ ತಾರೀಕು ಬೆಳಿಗ್ಗೆ 7:30ಕ್ಕೆ ಒಂದು ಆಟೋವನ್ನು ಹತ್ತಿ ಅವನ ಹತ್ರ ಬಂದಿದ್ಲು. ಅವಳು ಬರುವಂತ ಮೊದಲೇ ತನ್ನ ಬೈಕನ್ನು ತಗೊಂಡೋಗಿ ಹತ್ತಿರದ ಪೆಟ್ರೋಲ್ ಬಂಕ್ನಲ್ಲಿ ಮೊದಲೇ ಪೆಟ್ರೋಲನ್ನು ಹಾಕ್ಸಿದ್ದ. ನಂತರ ಕಾಡಿನ ನಿರ್ಜನ ಪ್ರದೇಶಕ್ಕೆ ಬಂದು ಆ ಪೆಟ್ರೋಲ್ ತಗೊಂಡು 1/2 ಲೀಟ್ರು ಬಾಟ್ಲಿಯಲ್ಲಿ ತುಂಬಿಸ್ಕೊಂಡಿದ್ದ. ಓವರ್ ಇದ್ದ ಆಟೋ ಪಾಲಿಟೆಕ್ನಿಕ್ ಕಾಲೇಜ್ ದಾಟಿ ಸ್ವಲ್ಪ ಮುಂದೆ ಬರ್ತಾ ಇದ್ದಾಗೆ ಆಟೋವನ್ನು ಅಡ್ಡಗಟ್ಟಿದಂಥ ಯುವಕ ಆಟೋವನ್ನು ಹತ್ತಿ ಮುಂದೆ ಹೋಗೋದಕ್ಕೆ ಆ ಯುವಕ ಆ ಆಟೋದವನಿಗೆ ಸೂಚಿಸಿದ್ದ. ಅಲ್ಲಿನ 10 ಕಿಲೋಮೀಟರ್ ಮುಂದೆ ಬಂದು ಒಂದು ಕಾಡಿನ ಪ್ರದೇಶದಲ್ಲಿ ನಿಲ್ಲುತ್ತೆ. ಅಲ್ಲಿ ನಿಂತ ಜಾಗದಲ್ಲಿ ಒಂದು ಲೇಔಟ್ ಪ್ರದೇಶ ಇತ್ತು. ಅಲ್ಲಿ ಇಳಿದಂತ ಅವನು ಆ ಆಟೋಗೆ ಚಾರ್ಜನ್ನು ಕೊಟ್ಟು ಇಳಿತಾನೆ. ಆಟೋ ಹೋದ ಬಳಿಕ ಅವರಿಬ್ರು ಕೂಡ ಆ ಕಾಡಿನ ಪದೆಯೊಳಗೆ ಹೋಗ್ತಾರೆ. ಅಲ್ಲಿ ಆ ವಿಘ್ನೇಶ್ ಅವಳೊಂದಿಗೆ ದೈಹಿಕ ಸಂಬಂಧವನ್ನ ಹೊಂದ್ತಾನೆ. ಅಲ್ಲಿ ಆ ಕೆಲಸ ಮುಗಿದ ನಂತರ ಯುವತಿ ಹೇಳ್ತಾಳೆ, ಸರಿ, ನನ್ನನ್ನು ಯಾವಾಗ ಮದುವೆ ಆಗ್ತೀಯ ಅಂತ. ಆಗ ವಿಲಕ್ಷಣವಾಗಿ ನಕ್ಕಂತ ವಿಘ್ನೇಶ್ ಇದೇ ಒಂದು ಸಮಯಕ್ಕೆ ಕಾಯ್ತಾ ಇದ್ದೆ ಅಂತ ಹೇಳ್ತಾನೆ. ನಂತರ ಅವನ ಹತ್ತಿರ ಇರುವಂತ ಪೆಟ್ರೋಲ್ ಬಾಟಲ್ ಅನ್ನು ತೆಗೆದು ಅನಾಮತ್ತಾಗಿ ಆಕೆಯ ಮೇಲೆ ಸುರಿತಾನೆ. ಅದರ ನಿರೀಕ್ಷೆ ಇರದ ಅವಳಿಗೆ ಅಲ್ಲಿ ಏನಾಗ್ತಿದೆ ಅಂತ ಗೊತ್ತಿರಲಿಲ್ಲ. ಮೈ ಮೇಲೆ ಪೆಟ್ರೋಲ್ ಸುರಿದ ವಿಘ್ನೇಶ್ ಏಕಾಏಕಿ ಅವಳಿಗೆ ಲೀಟರ್ನಿಂದ ಬೆಂಕಿಯನ್ನು ಹಚ್ಚಿದ್ದ. ಅದು ಅವಳು ಧರಿಸಿದಂತಹ ವೇಲಿಗೆ ತಗುಲಿ ಅವಳ ಮೈ ಮೇಲೆ ಜ್ವಾಲೆ ಇದ್ದು ಮೈಯೆಲ್ಲ ತಕ್ಷಣ ವ್ಯಾಪಿಸಿತ್ತು. ಮೈಗೆಲ್ಲ ತಾಗಿದ ಪೆಟ್ರೋಲ್ ವ್ಯಾಪಿಸಿತ್ತು. ನಂತರ ಅವಳು ಹೊತ್ತಿ ಉರಿಯೋದಕ್ಕೆ ಶುರು ಮಾಡಿದ್ಲು. ಅದರ ಉರಿಯನ್ನು ತಾಳಲಾರದೆ ನೋವಿನಿಂದ ಕಿರ್ಚಾಡೋಕ್ಕೆ ಶುರು ಮಾಡ್ತಾಳೆ. ನಾವು ಇಲ್ಲಿ ವಿಡಿಯೋದಲ್ಲಿ ಹೇಳಿದಂಥ ಆರಂಭದಲ್ಲಿ ಎಲ್ಲ ವಿಷಯನೂ ನಡೀತಾ ಹೋಗುತ್ತೆ. ವೀಕ್ಷಕರೇ, ಅವನ ಮನಸ್ಥಿತಿ ಹೇಗಿದೆ ನೋಡಿ. ಮದುವೆ ಆಗುವಂತ ಅವಳು ಒಂದೇ ಒಂದು ಬಲವಂತ ಮಾಡಿದ್ದಕ್ಕೆ ಅವನು ಈ ರೀತಿಯಾಗಿ ಮಾಡಿದ್ದಾನೆ. ಆಮೇಲೆ ಅವಳನ್ನು ನಂಬಿಸಿ ಕೆಡಿಸುವಂಥ ಅಗತ್ಯ ಆದರೂ ಏನಿತ್ತು? ಕಂಡವ್ರ ಹೆಣ್ಮಕ್ಳು ಅಂದರೆ ಇವ್ರಿಗೆಲ್ಲ ಇಷ್ಟೊಂದು ಸಲೀಸ. ಇದೇ ಒಂದು ಸ್ಥಿತಿ ಮನೆ ಹೆಣ್ಮಕ್ಳಿಗೆ ಬಂದರೆ ಆಗ ಒಪ್ತಾರ? ಮದುವೆಗೆ ನಿರಾಕರಿಸಿದಂಥ ಮಾತನ್ನು ನಂಬಿ ಇನ್ನು ಆಕೆ ಅವನ ಸರ್ವಸ್ವವನ್ನೇ ಕೊಟ್ಟು ಇದ್ದಂಥ ಆ ಯುವತಿದು ಕೂಡ ಇಲ್ಲಿ ತಪ್ಪಿದೆ. ಅವಳನ್ನೇ ನಂಬಿದ್ದ ಆಕೆಯ ಪೋಷಕರಿಗೆ ಕೂಡ ಅವಳು ವಂಚಿಸಿದ್ಲು. ಚಿಕ್ಕಂದಿನಿಂದ ಪರಿಚಯ ಇದ್ದಂಥ ಯುವತಿ ಮೇಲೆ ಇಷ್ಟು ಕ್ರೂರವಾಗಿ ತಿರುಗೋದಕ್ಕೆ ಮನಸ್ಸಾದ್ರೆ ಹೇಗೆ ಬಂತು ಗೊತ್ತಿಲ್ಲ. ಮತ್ತೆ ಅವನಿಂದ ಗರ್ಭವತಿಯಾದ ಅವನ ಮಡದಿಯ ಯೋಚಿಸಿದ್ರೆ ಕರ ಉಂಟಾಗುತ್ತೆ. ಅವಳಿಗೆ ಯಾರ ದಿಕ್ಕು? ಇಷ್ಟೆಲ್ಲ ಮಾಡಿ ಪೊಲೀಸರಿಂದ ಸುಲಭವಾಗಿ ತಪ್ಪಿಸ್ಕೊಳ್ಬೋದಿತ್ತು ಅಂತ ವಿಘ್ನೇಶ್ಗೆ ಹೇಗನಿಸ್ತು? ಅದರ ಬುದ್ಧಿಯಿಂದ ಒಂದು ಯುವತಿಯ ಪ್ರಾಣ ತೆಗೆದ್ರೆ ಈಕೆ ತನ್ನ ಹೆಂಡತಿಯ ಜೀವನವನ್ನೇ ಹಾಳು ಮಾಡಿದ್ದ. ಇದಿಷ್ಟು ಈ ಒಂದು ವಿಡಿಯೋದ ಬಗ್ಗೆ ಮಾಹಿತಿ. ನಮಸ್ಕಾರ.